Hello everyone, welcome to Sanmargaha classes. Let us see question number 18 of chapter Microorganisms, Friend and Foe. Define pasteurization. ಈಗ ನಾವು ಹಳ್ಳಿ ಕಡೆ ಎಲ್ಲ ನೋಡಿದ್ರೆ ಹಾಲನ್ನ ಹಾಗೆ ಇಟ್ವಿ ಅಂದ್ರೆ ಅಥವಾ ಕಾಯಿಸಿಟ್ರೆ ಮರುದಿನ ನೋಡುವವರೆಗೆ ಅದು ಹಾಳಾಗ್ಬಿಟ್ಟಿರ್ತದೆ ಅಲ್ವಾ. ಆದ್ರೆ ನಾವೇನಿಲ್ಲಿ ಸಿಟಿಯಲ್ಲಿ ಪ್ಯಾಕೆಟ್ ಹಾಲನ್ನ ತಗೊಂಡಿರ್ತೀವಲ್ಲ, ಆ ಪ್ಯಾಕೆಟ್ ಹಾಲನ್ನ 2-3 ದಿನದವರೆಗೂ ಫ್ರಿಜ್ ಅಲ್ಲಿ ಹಾಗೆ ಸ್ಟೋರ್ ಮಾಡಿ ಇಟ್ಕೋಬಹುದು ಅಲ್ವಾ. ಯಾಕೆ? ಡ್ಯೂ ಟು ಪಾಶ್ಚರೈಸೇಷನ್. ಹಾಗಿದ್ರೆ ಪಾಶ್ಚರೈಸೇಷನ್ ಅಂದ್ರೆ ಏನು? Milk is boiled at 70 degrees Celsius for about 15 to 30 seconds and cooled to kill harmful bacteria and microbes. This process is called as pasteurization. Pasteurization ಅಂದ್ರೆ ಏನು? ಹೀಟ್ ಮಾಡಿ ಸಡನ್ ಆಗಿ ಕೂಲ್ ಮಾಡಿಬಿಡೋದು. ಅವಾಗ ಏನಾಗುತ್ತೆ? ಇಟ್ ಕಿಲ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಅಂಡ್ ಮೈಕ್ರೋಬ್ಸ್. ಆಲ್ಸೋ ಇಟ್ ಇಂಪ್ರೂವ್ಸ್ ಶೆಲ್ಫ್ ಲೈಫ್ ಅಲ್ವಾ. ಸೊ ಮಿಲ್ಕ್ ಈಸ್ ಬಾಯ್ಲ್ಡ್ at 70 degrees Celsius for about 15 to 30 seconds and cooled to kill harmful bacteria and microbes. This is called pasteurization. ಇಲ್ಲಿ ಪಾಶ್ಚರೈಸೇಷನ್ ಪ್ರೊಸೆಸ್ ಅಲ್ಲಿ ಬೇರೆ ಬೇರೆ ಪ್ರೊಸೆಸ್ ಇದೆ. ಟೈಮ್ ವೇರಿಯೇಷನ್, ಹೀಟ್ ಮಾಡೋ ಟೈಮ್ ವೇರಿಯೇಷನ್ ಏನಿದೆ ಅದು ಬೇರೆ ಬೇರೆ ಪ್ರೊಸೆಸ್ ಅಲ್ಲಿ ಬೇರೆ ಬೇರೆ ಟೈಮಿಂಗ್ಸ್ ಇರುತ್ತೆ. ಕೆಲವೊಮ್ಮೆ ಮಿನಿಟ್ಸ್ ಅಲ್ಲಿ ಹೀಟ್ ಮಾಡ್ತಾರೆ, ಇನ್ನು ಕೆಲವೊಮ್ಮೆ ಶಾರ್ಟ್ ಟೈಮ್ ಅಲ್ಲಿ ವಿತ್ ಇನ್ ಸಮ್ ಸೆಕೆಂಡ್ಸ್ ಹೀಟ್ ಮಾಡ್ತಾರೆ. ಈ ರೀತಿ ಇನ್ ಜನರಲ್ ನಾವು 15 to 30 seconds ಹೀಟ್ ಮಾಡೋದು, ದೆನ್ ಕೂಲಿಂಗ್ ದೆಮ್, ಸಡನ್ಲಿ ಕೂಲಿಂಗ್ ದೆಮ್ ಅಂತ ಹೇಳಿರ್ತೀವಿ. ದಟ್ ಈಸ್ ಪಾಶ್ಚರೈಸೇಷನ್. ಥ್ಯಾಂಕ್ ಯು.